ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ಲಾಗ್ಸ್. ಇದು ಬಂದು ರಾಮನವಮಿ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ. ಹಾಗೆಯೇ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆನೇ ಮಾಡಬೇಕಾಗಿತ್ತು. ಅದಕ್ಕೇ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೆ. ತರಕಾರಿ ಎಲ್ಲ ನೀಟಾಗಿ ತೊಳೆದು ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಏನಂದರೆ, ನನಗೆ ಮಗು ಇರೋದ್ರಿಂದ ಆಚೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಬ್ಯೂಟಿಷಿಯನ್ ಕಲ್ತಿರೋದ್ರಿಂದ ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಥರ ಚಿಕ್ಕದಾಗಿ ಒಂದು ಚೇರ್ನ ಇಟ್ಕೊಂಡು ಐಬ್ರೋ ಫೇಶಿಯಲ್ ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಈ ಚೇರನ್ನು ತರಿಸ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ತಿರ ಇರೋ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ನಾವು ಹೋಗಿ ಎಲ್ಲ ಪ್ರಸಾದನ ತಗೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಸೀರೆ ತೊಗೊಳಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೀರೆ ಅಂತೂ ತುಂಬ ಚೆನ್ನಾಗಿದ್ವು. ಒಳ್ಳೆ ಕಲೆಕ್ಷನ್ನು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಚೆನ್ನಾಗಿಲ್ಲ. ಹಂಗಿರು ಫೈನಲಿ ನಾವು ಮನೆಗೆ ಬಂದ್ವಿ ಸೀರೆ ತಗೊಂಡು. ಸೀರೆ ತೋರಿಸೋದಾದರೆ ಇದು ನಮ್ಮ ಅತ್ತೆ ಸೀರೆ. ನಮ್ಮ ಅತ್ತೆಗೆ ಅಂತ ಹೇಳಿ ತೊಗೊಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಟಿಶ್ಯೂ ಸಿಲ್ಕ್ ಥರ. ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡ ಬಾರ್ಡ್ರು. ಅದರಲ್ಲಿ ಪಿಕಾಕ್ ಡಿಸೈನ್ನ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ, ಒಂಥರ ಜರಿ, ಸಿಲ್ವರ್ ಜರಿ ಥರ. ಲೈಟಿಂಗ್ಸಿಗೆ ತುಂಬ ಚೆನ್ನಾಗಿ ಶೈನಿಂಗ್ ಕಾಣಿಸುತ್ತೆ. ಇದು ಉಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಯಾವ ಸೀರೆನ ನಾನು ತೊಗೊಂಡೆ ಅಂದರೆ, ಅದು ನಮ್ಮ ಅತ್ತೆಗೆ ಅಂತ ಹೇಳಿ ತೊಗೊಂಡಿದ್ದಾಯಿತು. ಈ ಸೀರೆ ಬಂದು ನನಗೆ ತೊಗೊಂಡಿದ್ದೀನಿ. ಸ್ಟೋನ್ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ಇದನ್ನು ಫಸ್ಟು ಸೆಲೆಕ್ಟ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೂ ಕೂಡ ಈ ಸೀರೆ ತುಂಬ ಇಷ್ಟ ಆಯಿತು.
ಸ್ಟೋನ್ ವರ್ಕ್ ಇರೋದ್ರಿಂದ ನೈಟ್ ಟೈಮಲ್ಲಿ ಈ ಸೀರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿದೆ. ರಾಮ ಗ್ರೀನ್ ಕಲರು, ಮೆರೂನ್ ಕಲರ್ ಬಾರ್ಡ್ರ್ ಬಂದಿದೆ. ಬಾರ್ಡ್ರಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟೋನ್ ಡಿಸೈನ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ತೋರಿಸೋದಾದರೆ ನೋಡ್ತಿರ್ಬೋದು ಈ ಥರ ಇದೆ. ಇದು ಬ್ಲೌಸು, ಈ ಥರ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಕೊಟ್ಟಿದ್ದಾರೆ ಫ್ಲವರ್ ಥರ. ಇದು ಬ್ಲೌಸ್ ಪೀಸು, ಚೆನ್ನಾಗಿದೆ. ಫುಲ್ಲು ಓಪನ್ ಮಾಡಲಿಕ್ಕೆ ಆಗಲ್ಲ ಸೀರೆನ, ಯಾಕಂದರೆ ಮತ್ತೆ ಆ ಥರ ಫೋಲ್ಡ್ ಮಾಡೋಕ್ಕೆ ನನಗೆ ಬರಲ್ಲ. ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ಮೇಲೇ. ತುಂಬ ಚೆನ್ನಾಗಿದೆ. ಈ ಥರ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಒಪ್ಪುತ್ತೆ. ನನಗೂ ಇಷ್ಟ ಆಯಿತು. ಈ ಥರ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟು ಈ ಸಾರಿ ಅಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನು. ಬಾಟಲ್ ಗ್ರೀನ್ಗೆ ಪಿಂಕ್ ಕಲ್ಲರು ಬಾರ್ಡ್ರ್ ಬಂದಿದೆ, ಅದಕ್ಕೆ ಸಿಲ್ವರ್ ಕಲರ್ ಜರೀಲಿ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ತುಂಬಾ ಇಷ್ಟ ಆಯಿತು ನನಗಂತೂ. ಪರ್ಸ್ನಲಿ ತುಂಬ ಫೇವ್ರೆಟ್ ಆಗಿಬಿಡ್ತು. ನನ್ನ ಹತ್ರ ಯಾವುದೂ ಸಿಲ್ವರ್ ಜರಿ ಇರೋ ಥರ ಒಂದು ಸೀರೆನೂ ಇರಲಿಲ್ಲ. ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಕಾಂಬಿನೇಷನ್ ಸೀರೆ ಇತ್ತು, ಆದರೆ ಸಿಲ್ವರ್ ಕಲರ್ ಜರಿ ಇರೋ ಸೀರೆ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಈ ಥರ ಒಂದು ತೊಗೊಂಡೆ. ತುಂಬ ಚೆನ್ನಾಗಿದೆ. ಸಾರಿನ ಈ ಥರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಾರ್ಡ್ರು ಈ ಥರ ದೊಡ್ಡದಾಗಿ ಬಂದಿದೆ, ಅದಕ್ಕೆ ಬ್ಲೌಸು ಪಿಂಕ್ ಕಲರ್ ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟು ಸೀರೆ ಬಂದು ರಾಮ ಬ್ಲೂ ಕಲರು. ಈ ಸೀರೆನ ನಾನು ನಮ್ಮ ತಾಯಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಅವ್ರ ಹತ್ರ ಯಾವುದೂ ಈ ಥರ ಕಲರಲ್ಲಿ ಇರಲಿಲ್ಲ ಸೀರೆ, ಅದಕ್ಕೋಸ್ಕರ ಇದೊಂದು ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಉಟ್ಕೊಂಡ್ರೆ ಹರಡ್ಕೊಳ್ಳಲ್ಲ. ನಾನು ಹಿಂದೆ ತೋರಿಸಿರೋ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಅದು ಕೂಡ ಹರಡ್ಕೊಳ್ಳಲ್ಲ, ಸ್ಮೂತಾಗಿದೆ. ನೋಡ್ತಿರ್ಬೋದು, ಅದನ್ನು ಕೈಯಲ್ಲಿ ಹಿಡಿದ್ರೇ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಬಾರ್ಡ್ರು ಕೊಟ್ಟಿದ್ದಾರೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಥರ ಇಲ್ಲ, ಸೇಮ್ ರನ್ನಿಂಗ್ ಬ್ಲೌಸ್ ಥರನೇ ಬಂದಿರುತ್ತೆ. ಇದೇ ಕಲರಲ್ಲಿ ಇದೆ. ಓಪನ್ ಮಾಡಿ ಫುಲ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದು ಫುಲ್ ಓಪನ್ ಮಾಡಿಬಿಟ್ರೆ ಅದನ್ನು ಫೋಲ್ಡ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರೇ ಗೊತ್ತಾಗುತ್ತೆ ಸೀರೆ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಒಟ್ಟಿನಲ್ಲಿ ಈ ಕಲರು ಇಷ್ಟ ಆಯಿತು ಅಂತ ಹೇಳಿ ನಮ್ಮ ತಾಯಿಗೆ ತೊಗೊಂಡಿದ್ದೀನಿ. ಈ ಸಾರಿ ಅಂತೂ ಸೂಪರಾಗಿದೆ. ಇದನ್ನು ಕೂಡ ನಾನೇ ತೊಗೊಂಡೆ, ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಥರ ಪರ್ಪಲ್ ಕಲರಲ್ಲಿ ಇರಲಿಲ್ಲ, ಪಿಂಕ್ ಕಲರ್ ಇದೆ. ಯಾಕಂದರೆ ನನ್ನ ಮದುವೆ ಟೈಮಲ್ಲಿ ನನಗೆ ಪಿಂಕ್ ಕಲರ್ ರಿಸೆಪ್ಷನ್ ಸಾರಿ ತಂದಿದ್ದರು, ಅದಿದೆ. ಆದರೆ ಈ ಕಲರಲ್ಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಈ ಥರ ಫುಲ್ ವರ್ಕು ಡಿಸೈನು ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಕಲರಲ್ಲಿ ಒಂದು ಇರಲಿ ಅಂತ ಹೇಳಿ ಇದನ್ನು ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ನನಗೆ ಅಂತ ಹೇಳಿ ನಾನು 3 ಸೀರೆನ ತೊಗೊಂಡೆ. ನಮ್ಮ ಅಮ್ಮಗೊಂದು, ನಮ್ಮ ಅತ್ತೆಗೊಂದು ತೊಗೊಂಡ್ವಿ. ಅದರಲ್ಲಿ ನಮ್ಮ ಅತ್ತೆಗೆ ಆ ಸೀರೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು, ಫಸ್ಟು ತೋರಿಸಿದ ಸೀರೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾವು ನಮ್ಮ ಅತ್ತೆಗೆ ಅಂತ ಹೇಳಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಬಂದ್ವಿ. ಅವರಿಗೆ ಕಾಟನಲ್ಲಿ ಉಡ್ತಾರೆ ಅವರು, ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ತೊಗೊಂಡು ಬಂದ್ವಿ. ಬಟ್ ಅವರಿಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಈ ಥರ ಕಾಟನಲ್ಲಿ ತೊಗೊಂಡು ಬಂದ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ. ಚೆನ್ನಾಗಿದೆ ಸೀರೆ. ಇದು ಕಾಟನಲ್ಲಿ, ಇದು ನಮ್ಮ ಅತ್ತೆಗೆ ಅಂತ ಹೇಳಿ ತೊಗೊಂಡಿದ್ದು. ಹಾಗೆಯೇ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮನೆಯವ್ರ ಅಕ್ಕಂಗೆ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅವರು ವಿಡಿಯೋ ಕಾಲ್ ಮಾಡಿದರು, ನೋಡಿಬಿಟ್ಟು ಈ ಸೀರೆ ಇರಲಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಕಾಟನಲ್ಲೇ ಒಂದು ಸೀರೆ ಇರಲಿ ಅಂತ ತೊಗೊಂಡಿದ್ದೀವಿ. ಚೆನ್ನಾಗಿದೆ. ನೆಕ್ಸ್ಟು ನಾನು ಇನ್ನೂ ಒಂದು ಸೀರೆನ ತೊಗೊಂಡೆ. ಅದು ನಮ್ಮ ಯಜಮಾನ್ರು ಕೊಡಿಸಿದ್ರು ನನಗೆ ಅಂತ ಹೇಳಿ ಈ ಸೀರೆನ. ಇದು ಕೂಡ ಕಾಟನ್ನು, ಬಾರ್ಡ್ರ್ ಬಂದಿದೆ, ನೋಡ್ತಿರ್ಬೋದು. ಈ ಸೀರೆನ ನಮ್ಮ ಯಜಮಾನ್ರು ನನಗೆ ಇರಲಿ ಅಂತ ಹೇಳಿ ತಕ್ಕೊಟ್ರು. ಇದು ಕಾಟನ್ ಸೀರೆ, ಚೆನ್ನಾಗಿದೆ. ಇಷ್ಟು ನಮ್ಮ ಸೀರೆ ಶಾಪಿಂಗ್ ಲಾಗ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಇಷ್ಟು ಸೀರೆಯಲ್ಲಿ ಯಾವ ಸೀರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದಿದ್ದರು, ಅವನಿಗೆ ಹೊಸ ಬಟ್ಟೆನ ತೊಗೊಂಡು ಬಂದಿದ್ದರು. ಅದನ್ನು ಅವ್ನಿಗೆ ಹಾಕಿಬಿಟ್ಟು ನೋಡ್ತಾ ಇದ್ವಿ. ಲೂಸ್ ಆಗಿತ್ತು, ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು, ಚೆನ್ನಾಗಿತ್ತು. ಅದಕ್ಕೆ ಅವ್ನು ಫೋಟೋ ತೆಗಿತೀನಿ ಅಂತ ಹೇಳಿ ಆ ಕಡೆಗೆ ತಿರ್ಕೊಂಡಿದ್ದ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.